ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠದಲ್ಲಿ ಅತಿ ಮುಖ್ಯವಾಗಿರತಕ್ಕಂತಹ ಮತ್ತು ವಾರ್ಷಿಕ ಪರೀಕ್ಷೆಗೆ ಬಹಳ ಸಹಾಯಕಾರಿ ಆಗತಕ್ಕಂತಹ ಮೋಸ್ಟ್ ಪ್ರೊಬೆಬಲ್ ಕ್ವೆಶನ್ಸ್ ಮತ್ತು ಅವುಗಳಿಗೆ ಆನ್ಸರ್ಸ್ಗಳನ್ನು ಸವಿವರವಾಗಿ ನಾವು ಅಭ್ಯಾಸ ಮಾಡಿದ್ದೇವೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆನುವಂಶೀಯತೆ ಪಾಠದಲ್ಲಿ ಬರ್ತಕ್ಕಂತಹ ಕೆಲವೊಂದಷ್ಟು ಅತಿ ಮುಖ್ಯ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ನಾವಿವತ್ತು ಸವಿವರವಾಗಿ ಅಭ್ಯಾಸ ಮಾಡೋಣ. ಈ ಪ್ರಶ್ನೆಗಳು ನಮ್ಮ 2025 ಮಾರ್ಚ್ ಏಪ್ರಿಲ್ನ ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ ತುಂಬ ಸಹಾಯಕಾರಿಯಾಗಿರಲಿವೆ. ಎಲ್ಲರೂ ಸಹ ಈ ಒಂದು ವಿಡಿಯೋವನ್ನು ತಪ್ಪದೆ ಸಂಪೂರ್ಣವಾಗಿ ಆರಂಭದಿಂದ ಅಂತ್ಯದವರೆಗೆ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಆರಂಭ ಮಾಡೋಣ. ಈ ಕೆಳಗಿನ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅನ್ನುವಂಥದ್ದು. ಮೊದಲನೇ ಪ್ರಶ್ನೆ, ಏಕೀತಳೀಕರಣದ ಪೀಳಿಗೆಯ ವ್ಯಕ್ತರೂಪ ಅನುಪಾತ ಅನ್ನುವಂಥದ್ದು. ಇಲ್ಲಿ ಆಯ್ಕೆಗಳನ್ನು ತಾವು ಗಮನಿಸ್ತಾ ಇದ್ದೀರಿ. 1:2:1, 1:3, 3:1, 2:1:1. ಇಲ್ಲಿ ಏಕತಳೀಕರಣ ಮತ್ತು ದ್ವಿತಳೀಕರಣಗಳಿಗೆ ಸಂಬಂಧಪಟ್ಟಂತೆ ವ್ಯಕ್ತರೂಪ ಅನುಪಾತದ ಬಗ್ಗೆ ಪುಸ್ತಕದಲ್ಲಿ ನೀಡಲಾಗಿದೆ. ಇಲ್ಲಿ ಏಕತಳೀಕರಣಕ್ಕೆ ಸಂಬಂಧಪಟ್ಟಂತೆ F2 ತಳಿ ಪೀಳಿಗೆಯಲ್ಲಿ ಚಕ್ಕರ್ ಬೋರ್ಡನ್ನು ರಚಿಸಿದಾಗ 3 ಒಂದೇ ರೀತಿಯ ಸಸ್ಯಗಳು ಕಂಡುಬರ್ತಾ ಇದ್ದು, ಒಂದು ಮಾತ್ರ ವಿಭಿನ್ನ ಸಸ್ಯ ಕಂಡುಬರ್ತಾ ಇದೆ. ಉದಾಹರಣೆ, ಎತ್ತರದ ಸಸ್ಯವನ್ನು ಕುಬ್ಜ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ. ಈ ಎತ್ತರದ ಸಸ್ಯ ಏನಿದೆ ಇದು ಶುದ್ಧ ಎತ್ತರವಾಗಿದೆ. ಕುಬ್ಜ ಸಸ್ಯ ಏನಿದೆ ಇದು ಶುದ್ಧ ಕುಬ್ಜ ವರ್ಣತಂತುಗಳನ್ನು ಹೊಂದಿರತಕ್ಕಂತಹ ಅಥವಾ ಜೀನ್ಗಳನ್ನು ಹೊಂದಿರತಕ್ಕಂತಹ ಒಂದು ತಳಿಯಾಗಿದೆ. ಇವುಗಳನ್ನು F1 ತಳಿ ಪೀಳಿಗೆಯಲ್ಲಿ ಸಂಕರಣಗೊಳಿಸಿದಾಗ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಅಂತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಆದರೆ ಈ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿಯಲ್ಲಿ ಕ್ಯಾಪಿಟಲ್ ಟಿ ಸ್ವಲ್ಪ ಪ್ರಬಲತೆಯನ್ನು ವ್ಯಕ್ತಪಡಿಸ್ತಾ ಇದ್ದು, ಒಂದನೇ ತಳಿ ಪೀಳಿಗೆಯಲ್ಲಿ ಕಂಡುಬರತಕ್ಕಂತಹ ಎಲ್ಲ ಸಸ್ಯಗಳು ಏನಿರ್ತಾವೆ ಅಂತಂದ್ರೆ ಎತ್ತರದ ಸಸ್ಯಗಳಾಗಿರ್ತವೆ. ಇವುಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ F2 ತಳಿ ಪೀಳಿಗೆಯಲ್ಲಿ 3 ಸಸ್ಯಗಳು ಏನಿರ್ತವೆ ಅವು ಎತ್ತರದ ಸಸ್ಯಗಳು ಕಂಡುಬರ್ತಾ ಇದ್ದು, ಒಂದು ಸಸ್ಯ ಮಾತ್ರ ಕುಬ್ಜ ಸಸ್ಯ ಆಗಿರ್ತದೆ. ಇದಕ್ಕೆ ನಾವು ಏನಂತೀವಿ ಅಂತಂದ್ರೆ ವ್ಯಕ್ತರೂಪ ಅನುಪಾತ. ಅಂದ್ರೆ ಸಸ್ಯಗಳನ್ನು ನೋಡಲಿಕ್ಕೆ ಅವು ಹೆಂಗೆ ಕಾಣಿಸ್ತವ ಅನ್ನುವಂಥದ್ರ ಆಧಾರದ ಮೇಲೆ ಇವು ವ್ಯಕ್ತರೂಪ ಅನುಪಾತವನ್ನು ನಾವು ಹೇಳ್ತೀವಿ. 3 ಎತ್ತರದ ಸಸ್ಯಗಳು, ಒಂದು ಕುಬ್ಜ ಸಸ್ಯ. ಆದ್ದರಿಂದ ವ್ಯಕ್ತರೂಪ ಅನುಪಾತ ಎಷ್ಟು ಏನಿರ್ತದೆ ಅಂತಂದ್ರೆ ಆಪ್ಷನ್ ಸಿ 3:1 ಅಂತ ಹೇಳಿ. ಇನ್ನು ಇದರಲ್ಲೇ ಜೀನ್ ನಮೂನೆ ಅನುಪಾತವನ್ನು ಸಹ ಹೇಳ್ಬೋದು. ಜೀನ್ ನಮೂನೆ ಅನುಪಾತ ಏನು ಹೇಳ್ತದೆ ಅಂತಂದರೆ, ಒಂದು ಸಸ್ಯ ಶುದ್ಧ ಎತ್ತರವಾಗಿದ್ದು 2 ಮಿಶ್ರ ಎತ್ತರವಾಗಿರ್ತವೆ. ಒಂದು ಏನಾಗುತ್ತೆ ಅಂದರೆ ಶುದ್ಧ ಕುಬ್ಜವಾಗಿರುತ್ತೆ. ಅಂದರೆ 1:2:1 ಏನಿದೆ ಇದು ಜೀನ್ ನಮೂನೆ ಅನುಪಾತವಾಗಿದ್ದು, ವ್ಯಕ್ತರೂಪ ಅನುಪಾತ 3:1 ಆಗಿರುತ್ತೆ. ಹಾಗಾದರೆ ಇಲ್ಲಿ ನಾವು ಕಂಡುಕೊಳ್ತಕ್ಕಂಥ ಉತ್ತರ ಏನಂತಂದರೆ 3:1 ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ದುಂಡಾದ ಬೀಜಗಳನ್ನು ಹೊಂದಿರುವ ಎತ್ತರದ ಬಟಾಣಿ ಸಸ್ಯಗಳನ್ನು ಸುಕ್ಕಾದ ಬೀಜಗಳನ್ನು ಹೊಂದಿರುವ ಗಿಡ್ಡ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ. ನೋಡ್ರಿ, ಎತ್ತರದ ದುಂಡಾದ ಬೀಜವನ್ನು ಹೊಂದಿರತಕ್ಕಂಥ ಎತ್ತರದ ಸಸ್ಯ ಅಂತ ಹೇಳಲಾಗಿದೆ. ಇಲ್ಲಿ ಜೀನ್ಗಳನ್ನು ಗಮನಿಸಿದಾಗ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್ ಅಂತಿದೆ. ಆಮೇಲೆ ಸುಕ್ಕಾದ ಬೀಜಗಳನ್ನು ಹೊಂದಿರತಕ್ಕಂಥ ಗಿಡ್ಡ ಸಸ್ಯದ ಜೀನ್ಗಳು ಸ್ಮಾಲ್ ಟಿ, ಸ್ಮಾಲ್ ಆರ್ ಅಂತಿದೆ. ಇವುಗಳನ್ನು ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ದೊರೆಯುವಂತಹ ಸಂತತಿ ಎಂತಹದ್ದು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆಗಳು: ಸುಕ್ಕಾದ ಬೀಜ ಹೊಂದಿರುವ ಎತ್ತರದ ಸಸ್ಯಗಳು, ದುಂಡಾದ ಬೀಜ ಹೊಂದಿರುವ ಎತ್ತರ ಸಸ್ಯಗಳು, ದುಂಡಾದ ಬೀಜ ಹೊಂದಿರುವ ಗಿಡ್ಡ ಸಸ್ಯಗಳು, ಸುಕ್ಕಾದ ಬೀಜ ಹೊಂದಿರುವ ಗಿಡ್ಡ ಸಸ್ಯಗಳು. F1 ತಳಿ ಪೀಳಿಗೆಯಲ್ಲಿ ನಮಗೆ ಸಿಗ್ತಕ್ಕಂತಹ ಕಾಂಬಿನೇಷನ್ ಎಂಥದ್ದಿರ್ತದೆ ಅಂದರೆ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಅಂತ ಇರುತ್ತೆ. ಈ ಕ್ಯಾಪಿಟಲ್ ಟಿ ಏನನ್ನು ಸೂಚಿಸುತ್ತೆ ಅಂತಂದರೆ ಎತ್ತರವನ್ನು ಸೂಚಿಸುತ್ತೆ. ಈ ಕ್ಯಾಪಿಟಲ್ ಆರ್ ಏನು ಸೂಚಿಸುತ್ತೆ ಅಂತಂದರೆ ದುಂಡಾದ ಬೀಜವನ್ನು ಸೂಚಿಸುತ್ತೆ. ಕ್ಯಾಪಿಟಲ್ ಟಿ ಮತ್ತು ಕ್ಯಾಪಿಟಲ್ ಆರ್ ಎರಡೂ ಏನಿವೆ ಅಂತಂದ್ರೆ ಪ್ರಬಲ ಗುಣವನ್ನು ಸೂಚಿಸ್ತಾ ಇದ್ದರೆ, ಸ್ಮಾಲ್ ಟಿ ಮತ್ತು ಸ್ಮಾಲ್ ಆರ್ ಎರಡು ಏನು ತೋರಿಸ್ತದೆ ಅಂತಂದರೆ ಇವು ದುರ್ಬಲ ಗುಣಗಳನ್ನು ಸೂಚಿಸುತ್ತವೆ.
ಸೊ ಯಾವಾಗ ಈ ಕ್ಯಾಪಿಟಲ್ ಟಿ ಮತ್ತು ಕ್ಯಾಪಿಟಲ್ ಆರ್ ಇರುತ್ತೆ, ಅಂದರೆ ಪ್ರಬಲತೆ ಗುಣಗಳಿರುತ್ತೆ, ಆವಾಗ ಅವು ಮಾತ್ರ ವ್ಯಕ್ತ ಆಗುತ್ತೆ. ಸೊ ಕಡಿಮೆ ಪ್ರಬಲತೆ ಅಥವಾ ದುರ್ಬಲವಾಗಿರ್ತಕ್ಕಂಥ ಸ್ಮಾಲ್ ಟಿ ಮತ್ತು ಸ್ಮಾಲ್ ಆರ್ ಎರಡೂ ವ್ಯಕ್ತವಾಗುವುದಿಲ್ಲ. ಸೊ ಆ ಕಾರಣದಿಂದ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಂಡಾಗ ಎತ್ತರದ ಸಸ್ಯ ಮತ್ತು ದುಂಡಾದ ಬೀಜ. ಸೊ ಹಾಗಾದರೆ ಈ ಒಂದು ಅಂಶವನ್ನು ವ್ಯಕ್ತಪಡಿಸ್ತಕ್ಕಂತಹ ಆಯ್ಕೆ ಯಾವುದು ಅಂತ ನೋಡಿದಾಗ ಸೊ ಬಿ ಆಯ್ಕೆ ಸರಿಯಾದ ಅಂತ ಅನಿಸುತ್ತೆ. ದುಂಡಾದ ಬೀಜ ಮತ್ತು ಎತ್ತರದ ಸಸ್ಯಗಳು. ಹೌದಾ? ಓಕೆ, ಮುಂದಿನದನ್ನು ನೋಡೋಣ. 1 ಅಂಕದ ಪ್ರಶ್ನೆ. ಆನುವಂಶೀಯತೆ ಎಂದರೇನು? ನೋಡ್ರಿ, ಆನುವಂಶೀಯತೆ ಅಂತಂದರೆ ಏನು ಅಂತ ಪ್ರಶ್ನೆ ಕೇಳಿದಾಗ ಲಕ್ಷಣಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಆಗುವುದು ಅಂತ ನಾವು ಹೇಳಿ ಕರಿತೀವಿ. ತಂದೆ ತಾಯಿಯರಿಂದ ಮಕ್ಕಳಿಗೆ ಗುಣಗಳ ವಂಶ ಪಾರಂಪರ್ಯವಾಗಿ ಬರುವ ಪ್ರಕ್ರಿಯೆಗೆ ಆನುವಂಶೀಯತೆ ಅಂತ ಹೇಳಿ ಕರಿತೀವಿ. ಆನುವಂಶೀಯತೆಯು ಗುಣ ಅಥವಾ ಲಕ್ಷಣಗಳು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗ್ತಕ್ಕಂತಹ ಪ್ರಕ್ರಿಯೆಯಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳ್ಬೋದು. ಇನ್ನು ಪ್ರಬಲತೆಯ ನಿಯಮವನ್ನು ತಿಳಿಸಿ ಅನ್ನುವಂಥದ್ದಿದೆ. ಈ ಪ್ರಬಲತೆಯ ನಿಯಮವನ್ನು ತಿಳಿಸಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂತಹ ಒಂದು ಅಂಶ ಯಾವುದು ಅಂತಂದರೆ ಏಕತಳೀಕರಣ. ಸೊ ಈ ಪ್ರಬಲತೆಯ ನಿಯಮವ ಏನು ಹೇಳುತ್ತೆ ಅಂತ ನೋಡಿದಾಗ, ಒಂದು ಎರಡು ಸಸ್ಯಗಳನ್ನು ಪರಸ್ಪರ ಸಂಕರಣಗೊಳಿಸಿದಾಗ, ಅಂದರೆ ಪರಕೀಯ ಪರಸ್ಪರ್ಶಕ್ಕೆ ಒಳಪಡಿಸಿದಾಗ ನೋಡ್ರಿ, ಒಂದು ಗುಣಕ್ಕೆ ಕಾರಣ ಆಗ್ತಕ್ಕಂಥ ಎರಡು ವಿಭಿನ್ನ ಅಂಶಗಳು ಇರ್ತಾವೆ. ಯಾವಾಗಲೂ ಒಂದು ಗುಣಕ್ಕೆ ಎರಡು ವಿಭಿನ್ನ ಅಂಶಗಳು ಅಂತಂದ್ರೇನು? ಜೀನ್ಗಳು ಅಂತ ಅಂದಂಗೆ. ಅವುಗಳಲ್ಲಿ ಒಂದು ಮಾತ್ರ ವ್ಯಕ್ತವಾಗುತ್ತದೆ, ಇನ್ನೊಂದು ಏನಾಗಿರುತ್ತೆ? ಗುಪ್ತವಾಗಿರುತ್ತದೆ. ವ್ಯಕ್ತವಾಗ್ತಕ್ಕಂಥ ಅಂಶಕ್ಕೆ ಏನಂತೀವಿ? ಪ್ರಬಲ ಅಂಶ ಅಂತ ಹೇಳಿ ಕರಿತೀವಿ. ಯಾವುದು ಗುಪ್ತವಾಗಿರ್ತಕ್ಕಂಥ ಅಂಶ ಇದೆ ಅದಕ್ಕೆ ದುರ್ಬಲ ಅಂಶ ಅಂತ ಹೇಳಿ ಕರಿತೀವಿ. ಇದನ್ನು ನಾವೇನಂತೀವಪ್ಪ ಅಂದ್ರೆ ಪ್ರಬಲತೆಯ ನಿಯಮ ಅಂತೇಳಿ ಕರಿತೀವಿ. ಸೊ ಪುಸ್ತಕದಲ್ಲಿ ತಾವು ಗಮನಿಸಿರ್ಬೋದು. ಕ್ಯಾಪಿಟಲ್ ಟಿ ಮತ್ತು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಮತ್ತು ಸ್ಮಾಲ್ ಟಿ. ಹೌದಾ? ಲಿಂಗಾಣುಗಳಾಗುವಾಗ ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ ಬರುತ್ತೆ. ಎರಡನ್ನು ಕಾಂಬಿನೇಷನ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಇದಕ್ಕೆ ನಾವು F1 ತಳಿ ಪೀಳಿಗೆ ಅಂತೇಳಿ ಕರಿತೀವಿ. ಈ F1 ತಳಿ ಪೀಳಿಗೆಯಲ್ಲಿ ದೊರೆತಿರ್ತಕ್ಕಂತಹ ಈ ಒಂದು ಜೀವಿ ಏನಿದೆ ಇದು ಎತ್ತರದವನ್ನು ಸೂಚಿಸುತ್ತೆ. ಅಂದರೆ ಒಂದು ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಎರಡು ಅಂಶಗಳಿವೆ ಇಲ್ಲಿ, ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಅಂತಕ್ಕಂಥವು. ಇವುಗಳಲ್ಲಿ ಯಾವುದು ಪ್ರಬಲವಾಗಿದೆಯೋ ಅದು ಮಾತ್ರ ವ್ಯಕ್ತವಾಗುತ್ತದೆ. ಈ ಲಕ್ಷಣವನ್ನು ತೋರಿಸ್ತಕ್ಕಂತಹ ಒಂದು ನಿಯಮಕ್ಕೆ ನಾವೇನಂತೀವಿ ಅಂತಂದ್ರೆ ಪ್ರಬಲತೆಯ ನಿಯಮ ಅಂಥೇಳಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ 2 ಅಂಕಗಳ ಪ್ರಶ್ನೆ. ವಂಶವಾಹಿ ಅಥವಾ ಜೀನ್ ಎಂದರೇನು? ಜೀನ್ನ ಕಾರ್ಯವೇನು ಅಂತಂದಾಗ, ನಿರ್ದಿಷ್ಟ ಜೈವಿಕ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯ ಸೂಚನೆಗಳನ್ನು ಕೊಡ್ತಕ್ಕಂತಹ DNA ಒಂದು ಭಾಗವನ್ನು ನಾವು ಏನಂತೀವಿ ಅಂತಂದರೆ ವಂಶವಾಹಿ ಅಥವಾ ಜೀನ್ ಅಂತೇಳಿ ಕರಿತೀವಿ. ನಮ್ಮ ದೇಹದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಬೇರೆ ಜೀವಿ, ಸಸ್ಯ ಇರ್ಬೋದು, ಪ್ರಾಣಿಗಳಿರ್ಬೋದು, ಸೂಕ್ಷ್ಮ ಜೀವಿಗಳಿರ್ಬೋದು, ಸೊ ಆ ಜೀವಿಗಳ ದೇಹದಲ್ಲಿ ಏನೇನು ಕಾರ್ಯಚಟುವಟಿಕೆಗಳು ನಡೀತಾವಲ್ಲ ಆ ಎಲ್ಲ ಕಾರ್ಯಚಟುವಟಿಕೆಗಳಾಗಲಿ ಅಥವಾ ಪ್ರೋಟೀನ್ಗಳ ಉತ್ಪಾದನೆ ಆಗುವುದಾಗಲಿ, ಕಿಣ್ವಗಳ ಸ್ರವಿಕೆ ಆಗಲಿ, ಹಾರ್ಮೋನ್ಗಳ ಉತ್ಪಾದನೆ ಆಗಲಿ, ಸೊ ಇವೆಲ್ಲವುಗಳು ಏನು ಕೆಲಸ ಮಾಡಬೇಕಾಗಿದೆ ದೇಹದಲ್ಲಿ, ಆ ಎಲ್ಲ ಕೆಲಸಗಳು ಆಗಬೇಕಾದ್ರೆ ಮೇನ್ ಏನಪ್ಪ ಅಂತಂದರೆ ಇದೇ ಜೀನ್ಗಳೇ ಬಹಳಷ್ಟು ಇಂಪಾರ್ಟೆಂಟ್. ಸೊ ಈ ನಿರ್ದಿಷ್ಟ ಜೈವಿಕ ಕಾರ್ಯಗಳನ್ನು, ಅಂದರೆ ಜೈವಿಕ ಕಾರ್ಯ ಅಂತಂದರೆ ಇದೇ ಹೇಳಿದ್ನಲ್ಲ, ಅವೆಲ್ಲ ಪ್ರೋಟೀನ್ಗಳ ಉತ್ಪಾದನೆ ಆಗೋದು ಆಗಿರ್ಬೋದು, ಅಥವಾ ಕಿಣ್ವಗಳ ಉತ್ಪಾದನೆ ಆಗಿರ್ಬೋದು, ಹಾರ್ಮೋನ್ಗಳ ಉತ್ಪಾದನೆ ಆಗಿರ್ಬೋದು, ಈ ಎಲ್ಲ ಜೈವಿಕ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಅಗತ್ಯ ಸೂಚನೆಗಳನ್ನು ಕೊಡ್ತಕ್ಕಂತಹ ಏನು DNA ಇದೆ ಆ DNAದ ಭಾಗಕ್ಕೆ ನಾವೇನಂತೀವಿ ಅಂತಂದರೆ ಜೀನ್ ಅಂತೇಳಿ ಕರಿತೀವಿ. ಜೀನ್ಗಳು ಜೀವಿಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳನ್ನು ವ್ಯಕ್ತಪಡಿಸಲು ಇವು ಸಹಾಯವಾಗುತ್ತವೆ. ಜೀನ್ ಆನುವಂಶೀಯ ಗುಣಗಳಿಗೆ ಕಾರಣವಾದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವಾಗಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪುರುಷ ಲಿಂಗ ವರ್ಣತಂತು ಮತ್ತು ಮಹಿಳೆಯ ಲಿಂಗ ವರ್ಣತಂತುಗಳಿಗೆ ಇರುವ ವ್ಯತ್ಯಾಸಗಳನ್ನು ಬರೆಯಿರಿ ಅನ್ನುವಂಥದ್ದು. ಇದು ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಪುರುಷ ಲಿಂಗ ವರ್ಣತಂತುಗಳು ಇವು ಜೋಡಿಯಲ್ಲಿ ಒಂದು ಸಾಮಾನ್ಯ ಗಾತ್ರದ X ವರ್ಣತಂತು ಇರುತ್ತೆ, ಇನ್ನೊಂದು ಚಿಕ್ಕದಾದ Y ವರ್ಣತಂತು ಇರುತ್ತೆ. ಅಂದರೆ ಪುರುಷರಲ್ಲಿ X ಮತ್ತು Y ಅಂತಕ್ಕಂತಹ ಎರಡು ಎರಡು ಜೀನ್ಗಳಿದ್ದರೆ, ಮಹಿಳೆಯ ಲಿಂಗ ವರ್ಣತಂತು ಪರಿಪೂರ್ಣ ಜೋಡಿ ಹೊಂದಿದ್ದು ಎರಡೂ X ವರ್ಣತಂತುಗಳಿರುತ್ತೆ, ಎರಡೂ ಅಷ್ಟೇ ಗಾತ್ರವನ್ನು ಹೊಂದಿರುತ್ತವೆ. ಇನ್ನು ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ ಹೇಗೆ ಅನ್ನುವಂಥದ್ದು. ಇದು ಎಕ್ಸಾಮ್ದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್. 2025 ಮಾರ್ಚ್ ಏಪ್ರಿಲ್ ನಡೆಯಿರತಕ್ಕಂತಹ
ವಿಜ್ಞಾನದ ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿರಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿದೆ. ಹೌದಾ? ಸೊ ಹಾಗಾದರೆ ತಂದೆ ಎಂದರೆ ಮಗುವಿನ ಲಿಂಗ ಹೇಗೆ ನಿರ್ಧಾರಣೆ ಆಗ್ತದೆ, ಹೇಗೆ ತಿಳಿಸ್ರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಮಹಿಳೆಯರಲ್ಲಿ XX ಅಂತಕ್ಕಂಥ ವರ್ಣತಂತುಗಳಿದ್ದರೆ ಪುರುಷರಲ್ಲಿ XY ಅಂತಕ್ಕಂತಹ ವರ್ಣತಂತುಗಳು ಇರ್ತವೆ. ಹೌದಾ? ಇವುಗಳೇ ಲಿಂಗವನ್ನು ನಿರ್ಧಾರಣೆ ಮಾಡಲಿಕ್ಕೆ ಸಹಾಯಕಾರಿಯಾಗ್ತಕ್ಕಂತಹ ಎರಡು ಅಂಶಗಳು. ಮಹಿಳೆಯರಲ್ಲಿ XX ಮತ್ತು ಪುರುಷರಲ್ಲಿ XY ಲಿಂಗ ನಿರ್ಧಕ ವರ್ಣತಂತುಗಳು ಇವುಗಳು ಇರ್ತವೆ. ಎಲ್ಲ ಮಕ್ಕಳು ತಾಯಿಯಿಂದ X ವರ್ಣತಂತುವನ್ನೇ ಪಡಿತಾವೆ. ಯಾಕಪ್ಪ ಅಂತಂದ್ರೆ ಮಹಿಳೆಯರಲ್ಲಿ ಇರುವುದೇ ಎರಡೂ X ವರ್ಣತಂತುಗಳೇ ಇರೋದ್ರಿಂದ ಅದು ಗಂಡು ಮಗು ಇರಲಿ ಅಥವಾ ಹೆಣ್ಣು ಮಗು ಇರಲಿ, ಎರಡೂ ತಾಯಿಯಿಂದ ಪಡಿತಕ್ಕಂತಹ ಒಂದು ವರ್ಣತಂತು ಯಾವುದಪ್ಪ ಅಂದರೆ X ವರ್ಣತಂತು. ಇನ್ನು ತಂದೆಯಿಂದ ಆ ಮಗು X ವರ್ಣತಂತುವನ್ನಾದರೂ ಪಡಿಬಹುದು, Y ವರ್ಣತಂತುವನ್ನಾದರೂ ಪಡಿಬಹುದು. ಅಕಸ್ಮಾತ್ X ವರ್ಣತಂತುವನ್ನು ಪಡೆದಿದ್ದೇ ಆದರೆ ಜನಿಸ್ತಕ್ಕಂಥ ಮಗು ಹೆಣ್ಣು ಮಗು ಆಗುತ್ತೆ. Y ವರ್ಣತಂತುವನ್ನು ಏನಾದರೂ ಪಡೆದ್ರೆ ಹುಟ್ಟತಕ್ಕಂಥ ಮಗು ಗಂಡು ಮಗು ಆಗಿರುತ್ತೆ. ಸೊ ಇದರ ಆಧಾರದ ಮೇಲೆ ನಾವೇನು ಹೇಳ್ಬೋದು ಅಂದರೆ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಇನ್ನು 3 ಅಂಕಗಳ ಪ್ರಶ್ನೆ. ಸೊ 3 ಅಂಕಗಳ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಮೆಂಡಲನು ತನ್ನ ಪ್ರಯೋಗಕ್ಕಾಗಿ ಬಟಾಣಿ ಸಸ್ಯಗಳನ್ನು ಆರಿಸಿಕೊಳ್ಳಲು ಕಾರಣಗಳೇನು? ಬಟಾಣಿ ಗಿಡಗಳ ವಿಶೇಷತೆ ಏನು ಅಂತ ನೋಡಿದಾಗ ಇವು ಸುಲಭವಾಗಿ ಬಯಲುಗಳಲ್ಲಿ ಅಥವಾ ಕುಂಡಗಳಲ್ಲಿ ಬೆಳೆಸಬಹುದಾಗಿದೆ. ಇನ್ನು ಇವುಗಳ ಸಂಕ್ಷಿಪ್ತ ಬೆಳವಣಿಗೆ ಅವಧಿ ಮತ್ತು ಜೀವನ ಚಕ್ರವನ್ನು ಹೊಂದಿವೆ. ಅಂದರೆ ಅತಿ ಕಡಿಮೆ ಅವಧಿಯಲ್ಲಿಯೇ ನಾವು ಅದರ ಜೀವನ ಚಕ್ರ ಮುಗಿಯೋದ್ರಿಂದ ಅದು ಹೂವು ಬಿಡೋದಾಗಲಿ ಅಥವಾ ಕಾಯಿ ಆಗೋದಾಗಲಿ, ಬೀಜಗಳ ಉತ್ಪಾದನೆ ಆಗಲಿ, ಸೊ ಇವುಗಳು ಬಹಳಷ್ಟು ಸ್ಪೀಡಾಗಿ ಆಗೋದ್ರಿಂದ ಸೊ ನಮಗೆ ಬೇಕಾಗಿರ್ತಕ್ಕಂತಹ ಏನು ಅಧ್ಯಯನ ಇದೆ ಅದನ್ನು ಮಾಡಲಿಕ್ಕೆ ಈಸಿ ಆಗ್ತದೆ ಅಂಥೇಳಿ ಇದನ್ನು ನಾವು ಮೆಂಡಲ್ರವ್ರು ಏನು ಮಾಡಿದ್ರು, ಬಟಾಣಿ ಸಸ್ಯಗಳನ್ನು ಆಯ್ಕೆ ಮಾಡಿಕೊಂಡ್ರು. ಇನ್ನು ಸ್ವಕೀಯ ಪರಾಗಸ್ಪರ್ಶ ಮಾಡಲಿಕ್ಕೆ ಬರ್ತದೆ, ಇನ್ನು ಪರಕೀಯ ಪರಾಗಸ್ಪರ್ಶನೂ ಮಾಡಲಿಕ್ಕೆ ಇದರಿಂದ ಸಾಧ್ಯ ಇದೆ. ಆದ್ದರಿಂದ ಇದನ್ನು ಬಳಕೆ ಮಾಡಿದ್ರು. ಹೆಚ್ಚು ಬೀಜಗಳನ್ನು ಉತ್ಪತ್ತಿ ಮಾಡುತ್ತವೆ, ಅನುವಂಶೀಯ ಆಗಬಲ್ಲ ಭಿನ್ನತೆಗಳನ್ನು ಉಂಟು ಮಾಡುತ್ತವೆ, ಮಿಶ್ರ ತಳಿಯನ್ನು ಸಹ ಅವು ಉತ್ಪಾದನೆ ಮಾಡುತ್ತವೆ. ಈ ಎಲ್ಲ ಕಾರಣಗಳಿಂದ ಮೆಂಡಲ್ರವರು ತಮ್ಮ ಪ್ರಯೋಗದಲ್ಲಿ ಬಟಾಣಿ ಸಸ್ಯಗಳನ್ನು ಆಯ್ಕೆ ಮಾಡಿಕೊಂಡ್ರು. ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಏಕತಳೀಕರಣ ಎಂದರೇನು? ಏಕತಳೀಕರಣದ ಚಕ್ಕರ್ ಬೋರ್ಡ್ ಬರೆದು ವ್ಯಕ್ತರೂಪ ಅಥವಾ ಜೀನ್ ನಮೂನೆ ಅನುಪಾತ ತಿಳಿಸಿ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಣಗೊಳಿಸೋದಕ್ಕೆ ಏನಂತಾರೆ ಅಂದ್ರೆ ಏಕತಳೀಕರಣ ಅಂತ ಹೇಳಿ ಕರೀತಾರೆ. ಸೊ ಮಕ್ಕಳೇ, ಈ ಒಂದು ಅನುವಂಶಿತ ಪಾಠದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕ್ವಶನ್ಸ್ ಅಂದರೆ ಇವೆ. ಯಾವುದು? ಏಕತಳೀಕರಣ, ಅದರ ಅರ್ಥ, ಅದರ ಚಕ್ಕಡಪು ಏನು ಏಕತಳೀಕರಣದ ಚಕ್ಕರ್ ಬೋರ್ಡ್ ಬಿಡಿಸ್ತಕ್ಕಂಥದ್ದು, ಆಮೇಲೆ ದ್ವಿತಳೀಕರಣ ಅಂದ್ರೇನು, ದ್ವಿತಳೀಕರಣದ ಚಕ್ರ ಬಿಡಿಸ್ತಕ್ಕಂಥದ್ದು, ಮತ್ತು ಮನುಷ್ಯರಲ್ಲಿ ಲಿಂಗ ನಿರ್ಧಾರಣೆ. ಈ 3 ಅಂಶಗಳು ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥಗಳು. ಇವುಗಳನ್ನು ಎಲ್ಲಾದರೂ ಟಿಕ್ ಮಾಡ್ಕೊಂಡು ಇಟ್ಕೊಡ್ರಿ. ಹೌದಾ? ಎಕ್ಸಾಮ್ದ್ರೆ 100% ಬರ್ತಕ್ಕಂಥ ಸಾಧ್ಯತೆಗಳು ಇವುಗಳು ಅದಾವೆ. ಆದ್ದರಿಂದ ಇವುಗಳನ್ನ ಪರ್ಫೆಕ್ಟ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್. ಹೌದಾ? ಸೊ ಹಾಗಾದರೆ ಏಕತಳೀಕರಣ ಅಂದರೆ ಏನು ಅಂತ ನೋಡಿದಾಗ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ 2 ಭಿನ್ನ ರೂಪಗಳನ್ನು ನೋಡಿರಿ. ಒಂದೇ ಲಕ್ಷಣ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ 2 ಭಿನ್ನ ರೂಪಗಳನ್ನು ತೋರಿಸುವಂತಹ ಸಸ್ಯಗಳನ್ನು ಸಂಕರಿಸುವುದಕ್ಕೆ ಏನಂತಾರೆ ಅಂದರೆ ಏಕತಳೀಕರಣ ಅಂತಾರೆ. ಸೊ ಹಾಗಾದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ. ಹಾಗಾದರೆ ಒಂದು ನಿರ್ದಿಷ್ಟ ಲಕ್ಷಣ ಯಾವುದಿದು ಅಂತ ನೋಡಿದಾಗ ಕಾಂಡದ ಉದ್ದ ಅನ್ನುವಂಥದ್ದು ಒಂದು ಲಕ್ಷಣ. ನೋಡಿರಿ, ಯಾವುದದು ಲಕ್ಷಣ ಹೆಸರೇನು? ಕಾಂಡದ ಉದ್ದ. ಸೊ ಆ ಕಾಂಡದ ಉದ್ದಕ್ಕೆ ಸಂಬಂಧಪಟ್ಟಂತೆ 2 ರೂಪಗಳನ್ನು ತೋರಿಸುವ ಸಸ್ಯಗಳು. 2 ರೂಪಗಳನ್ನು ತೋರಿಸ್ತಕ್ಕಂಥ ಸಸ್ಯಗಳು ಯಾವಪ್ಪ ಅಂತಂದರೆ ಕಾಂಡದ ಉದ್ದ ಅನ್ನೋದು ಒಂದು ಲಕ್ಷಣ ಆಗಿದ್ದು 2 ರೂಪಗಳು ಯಾವ ಅಂತಂದರೆ ಒಂದು ಎತ್ತರ, ಇನ್ನೊಂದು ಗಿಡ್ಡ, ಅಥವಾ ಒಂದು ಎತ್ತರ, ಇನ್ನೊಂದು ಕುಬ್ಜ. ಸೊ 2 ವಿಭಿನ್ನ ರೂಪಗಳನ್ನು ತೋರಿಸುವಂಥ ಸಸ್ಯಗಳನ್ನು ಏನು ಮಾಡೋದು? ಸಂಕರಣಗೊಳಿಸೋದು ಅಥವಾ ಕ್ರಾಸಿಂಗ್ ಮಾಡಿಸೋದು ಅಂಥೇಳಿ ಕರಿತೀವಿ ನಾವು. ಸೊ ಅದಕ್ಕೇನಂತಾರೆ ಅಂದ್ರೆ ಏಕತಳೀಕರಣ ಅಂಥೇಳಿ ಕರೀತಾರೆ. ಸೊ ಅದರ ಚಕ್ರ ಬೋರ್ಡ್ ಬಿಡಿಸ್ರಿ ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನು ಮಾಡ್ತಾರೆ ಅಂತಂದ್ರೆ ಎತ್ತರದ ಬಟಾಣಿ ಸಸ್ಯಗಳೇನಿರ್ತಾವೆ ನೋಡ್ರಿ. ಸೊ ಇಲ್ಲಿ ತಾವು ಗಮನಿಸ್ಬೋದು, ಎತ್ತರದ ಬಟಾಣಿ ಸಸ್ಯ ಕ್ಯಾಪಿಟಲ್ ಟಿ, ಗಿಡ್ಡ ಬಟಾಣಿ ಸಸ್ಯ ಸ್ಮಾಲ್ ಟಿ. ಸೊ ಇವುಗಳನ್ನು ಪಡಿಬೇಕಾತಂದ್ರೆ ಮೊದಲು ಏನು ಮಾಡ್ತಾರಪ್ಪ ಅಂದ್ರೆ ಕ್ಯಾಪಿಟಲ್ ಟಿ ಪಡಿಬೇಕಾದ್ರೆ ಇವುಗಳನ್ನು ಎಷ್ಟೋ ಸಂತತಿಯವರೆಗೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿರ್ತಾರೆ. ಬಹಳಷ್ಟು ಸಂತತಿಯವರೆಗೆ ಏನು ಮಾಡ್ತಾರೆ, 4, 5, 6, 7, 8 ಸಂತತಿಯವರೆಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿರ್ತಾರೆ. ಹೆಂಗಂತಂದ್ರೆ ಒಂದು ಎತ್ತರದ ಸಸ್ಯವನ್ನು
ಉಂಟು ಮಾಡತಕ್ಕಂತಹ ಸಸ್ಯಗಳೇನಿವೆ ಇವುಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸೋದು. ಅಂದ್ರೆ ಅದೇ ಹೂವಿನ ಶಲಾಕಾಗ್ರದ ಮೇಲೆ ಅದೇ ಹೂವಿನ ಪರಾಗರೇಣುಗಳು ಹೋಗಿ ಬೀಳುವ ಹಾಗೆ ಮಾಡೋದು. ಸೊ ಇದಕ್ಕೆ ಸ್ವಕೀಯ ಪರಾಗಸ್ಪರ್ಶ ಅಂತಾರೆ. ಇದೇ ರೀತಿ ಮಾಡಬೇಕಾದ್ರೆ ಎಷ್ಟು ಸಂತತಿಗಳವರೆಗೆ ಹಿಂಗೆ ಮಾಡಬೇಕಪ್ಪ ಅಂತಂದ್ರೆ, ಅವುಗಳಿಂದ ಹುಟ್ಟತಕ್ಕಂತಹ ಬೀಜಗಳನ್ನು ಮತ್ತೆ ಒಂದು ನಿರ್ದಿಷ್ಟಪಡಿಸಿದ ಪ್ರದೇಶದಲ್ಲಿ ಹಾಕಿ ಮತ್ತೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ ಅದರಲ್ಲಿ ಮತ್ತೆ ಯಾವುದಾದ್ರು ಕುಬ್ಜ ಸಸ್ಯಗಳು ಬಂದರೆ ಅದನ್ನು ತೆಗೆದು ಮತ್ತೇನು ಮಾಡ್ತಾ ಹೋಗೋದು, ಎಲ್ಲಿವರೆಗೆ ಸ್ವಕೀಯ ಪರಾಗಸ್ಪರ್ಶ ಮಾಡಬೇಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆಸ್ತಕ್ಕಂಥ ಎಲ್ಲ ಸಸ್ಯಗಳು ಏನಾಗಿರ್ಬೇಕು ಅಂತಂದ್ರೆ ಶುದ್ಧ ಎತ್ತರ ಸಸ್ಯಗಳೇ ಆಗಬೇಕು. ಬರೀ ಎತ್ತರದ ಸಸ್ಯಗಳು ಅಷ್ಟೇ ಕಾಣಿಸ್ಬೇಕು ಅಲ್ಲಿವರೆಗೆ ಏನು ಮಾಡೋದು ಅಂದ್ರೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸೋದು. ಅದೇ ರೀತಿ ಗಿಡ್ಡ ಸಸ್ಯಗಳನ್ನು ಪಡಿಬೇಕಾದ್ರೂ ಅದೇ ಪ್ರೊಸೀಜರ್. ಹಾಗಾದರೆ ಈ ಕ್ಯಾಪಿಟಲ್ ಟಿ ಏನಿದೆ ಇದು ಶುದ್ಧ ಎತ್ತರ ಅಂತೀವಿ. ಈಗ ಸ್ಮಾಲ್ ಟಿ ಅಂತ ಏನಿದೆ ಇದು ಶುದ್ಧ ಕುಬ್ಜ ಅಥವಾ ಶುದ್ಧ ಗಿಡ್ಡ ಸಸ್ಯ ಅಂತೇಳಿ ನಾವು ಕರಿತೀವಿ. ಇವುಗಳಿಂದ ದೊರೆತಕ್ಕಂತಹ ಲಿಂಗಾಣುಗಳು ಯಾವಪ್ಪ ಅಂತಂದರೆ ಕ್ಯಾಪಿಟಲ್ ಟಿಯಿಂದ ಒಂದು ಕ್ಯಾಪಿಟಲ್ ಟಿ ಅನ್ನೋದು ಒಂದು ಲಿಂಗಾಣು, ಸ್ಮಾಲ್ ಟಿ ಅನ್ನೋದು ಮತ್ತೊಂದು ಲಿಂಗಾಣು. ಇದು ಗಂಡ ಸಸ್ಯ ಅಂತ ಅಂದ್ಕೊಂಡಾಗ ಇದು ಹೆಣ್ಣು ಸಸ್ಯ ಆಗುತ್ತೆ. ಸೊ ಯಾವಾಗ ಇವೆರಡನ್ನ ಸಂಕರಣಗೊಳಿಸ್ತೀವಿ F1 ತಳಿ ಪೀಳಿಗೆಯಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕಾಂಬಿನೇಷನ್ ನಮಗೆ ಸಿಗುತ್ತೆ. ಈ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದನ್ನು ನಾವು ಗಮನಿಸಿದಾಗ ಕ್ಯಾಪಿಟಲ್ ಟಿ ಅನ್ನೋದು ಏನಿದೆ ಇದು ಪ್ರಬಲ ಗುಣವಾಗಿದ್ದು ಸ್ಮಾಲ್ ಟಿ ದುರ್ಬಲ ಗುಣವಾಗಿದೆ. ಹಾಗಾದರೆ ಯಾವುದು ಪ್ರಬಲವಾಗಿದೆಯೋ ಅದು ಮಾತ್ರ ವ್ಯಕ್ತ ಆಗ್ತದೆ ಅಂಥೇಳಿ ನಾವು ಪ್ರಬಲತೆಯ ನಿಯಮದಲ್ಲಿ ನೋಡ್ಕೊಂಡಿದ್ದೇವೆ ಇದೆ. ಸೊ ಈ ಕ್ಯಾಪಿಟಲ್ ಟಿ ತನ್ನ ಪ್ರಬಲತೆಯನ್ನು ವ್ಯಕ್ತಪಡಿಸಿ ಹುಟ್ಟತಕ್ಕಂತಹ ಎಲ್ಲ ಸಸ್ಯಗಳೇನದು ಎತ್ತರದ ಬಟಾಣಿ ಸಸ್ಯಗಳಾಗಿ ಹುಟ್ಟುತ್ತಾವೆ. ಇನ್ನು ಇದನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸೋಣ. ಯಾವುದನ್ನು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಏನಿದೆ ಇದನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಇದರಿಂದ ದೊರೆತಕ್ಕಂತಹ ಲಿಂಗಾಣುಗಳು ಯಾವಪ್ಪ ಅಂತಂದರೆ ಕ್ಯಾಪಿಟಲ್ ಟಿ ಒಂದು, ಸ್ಮಾಲ್ ಟಿ ಒಂದು. ಹಾಗೆ ಇನ್ನೊಂದು ಕಾಂಬಿನೇಷನ್ ತೆಗೆದುಕೊಳ್ಬೇಕು, ಒಂದು ಗಂಡು ಸಸ್ಯ ಮತ್ತೊಂದು ಹೆಣ್ಣು ಸಸ್ಯವನ್ನು ತೆಗೆದುಕೊಳ್ಬೇಕು. ಸೊ ಅದಕ್ಕೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಗಂಡು ಸಸ್ಯದ ಲಿಂಗಾಣುಗಳು, ಆಮೇಲೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇವೇನಿದೆ ಹೆಣ್ಣು ಸಸ್ಯದ ಲಿಂಗಾಣುಗಳು. ಇವೆರಡತ್ತನ್ನು ನಾವು ಏನು ಮಾಡಿದಾಗ ಕ್ರಾಸ್ ಮಾಡಿಸಿದಾಗ ಹೌದಾ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ. ಸೊ ಇವುಗಳನ್ನು ನೋಡಿದಾಗ ಇದರಲ್ಲಿ ಶುದ್ಧ ಎತ್ತರ, ಅಶುದ್ಧ ಎತ್ತರ, ಅಶುದ್ಧ ಎತ್ತರ ಅಥವಾ ಮಿಶ್ರ ಎತ್ತರ ಅಂತಲೂ ಹೇಳ್ಬೋದು, ನಾವು ಶುದ್ಧ ಗಿಡ್ಡ ಅಂತ ಹೇಳ್ತೀವಿ. ಹೌದಾ. ಸೊ ಇನ್ನು ಜೀನ್ ನಮೂನೆ ಅನುಪಾತವನ್ನು ನೋಡಿದಾಗ ಶುದ್ಧ ಎತ್ತರ ಎಷ್ಟಿದೆ? ಒಂದಿದೆ. ಅಶುದ್ಧ ಎತ್ತರ ಎಷ್ಟಿದೆ? ಎರಡಿದೆ. ಶುದ್ಧ ಗಿಡ್ಡ ಎಷ್ಟಿದೆ? ಒಂದಿದೆ. ಆದ್ದರಿಂದ ಜೀನ್ ನಮೂನೆ ಅನುಪಾತ ಎಷ್ಟಪ್ಪ ಅಂತಂದರೆ ಜೀನ್ ನಮೂನೆ ಅನುಪಾತ 1:2:1. ಇನ್ನು ವ್ಯಕ್ತರೂಪ ಅನುಪಾತ ಎಷ್ಟಿದೆ ಅಂತಂದರೆ 3:1. ಯಾಕಪ್ಪ ಅಂತಂದ್ರೆ ಇದು ಸಹ ಎತ್ತರದ ಸಸ್ಯ, ಇದು ಎತ್ತರ ಸಸ್ಯ, ಇದು ಎತ್ತರ ಸಸ್ಯ, ಅಂದರೆ 3 ಎತ್ತರದ ಸಸ್ಯಗಳು ನೋಡಲಿಕ್ಕೆ ಹೆಂಗೆ ಕಾಣಿಸ್ತಾವೆ ಅನ್ನೋದ್ರೆ ಅದರ ಮೇಲೆ ವ್ಯಕ್ತರೂಪ ಅನುಪಾತ. ಒಂದು ಹೆಂಗದ? ಚಿಕ್ಕದದ, ಆದ್ದರಿಂದ ಗಿಡ್ಡ ಸಸ್ಯ. ಈ ರೀತಿಯಾಗಿ 3:1 ಇದು ವ್ಯಕ್ತರೂಪ ಅನುಪಾತ. ಇನ್ನು 4 ಅಂಕದ ಪ್ರಶ್ನೆ. ಕೆಂಪು ಬಣ್ಣದ ಹೂಗಳನ್ನು ಹೊಂದಿರುವ ಎತ್ತರ ಬಟಾಣಿ ಸಸ್ಯಗಳನ್ನು ಬಿಳಿ ಬಣ್ಣದ ಹೂಗಳನ್ನು ಹೊಂದಿರುವ ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. ದ್ವಿತಳೀಕರಣದ F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ F2 ಪೀಳಿಗೆಯಲ್ಲಿ ಉಂಟಾಗುವ ವಿವಿಧ ಸಸ್ಯಗಳ ಅನುಪಾತಗಳನ್ನು ತಿಳಿಸಿ ಅನ್ನುವಂಥದ್ದು. ಸೊ ಪ್ರಶ್ನೆಯಲ್ಲಿ ತಾವು ಏನು ಗಮನಿಸ್ತಾ ಇದ್ದೀರಿ, ಇದೊಂದು ದ್ವಿತಳೀಕರಣಕ್ಕೆ ಸಂಬಂಧಿಸಿದ ಚೆಕ್ಕರ್ ಬೋರ್ಡನ್ನು ಬಿಡಿಸಲಿಕ್ಕೆ ನೀಡಿರ್ತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ 2 ಲಕ್ಷಣಗಳಿವೆ. 2 ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಭಿನ್ನ ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಣಗೊಳಿಸುವಂತಹ ಒಂದು ವಿಧಾನ ಇದು. ಸೊ ಹಾಗಾದ್ರೆ ಇಲ್ಲಿ 2 ಲಕ್ಷಣಗಳು ಯಾವುವು ಅಂತ ನೋಡಿದಾಗ, ಸೊ 1ನೇ ಲಕ್ಷಣ ಕೆಂಪು ಬಣ್ಣ. ಸೊ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಒಂದು ಲಕ್ಷಣ ಇದೆ. ಇನ್ನೊಂದು ಬಟಾಣಿ ಸಸ್ಯದ ಎತ್ತರಕ್ಕೆ ಸಂಬಂಧಪಟ್ಟಂತೆ ಒಂದು ಲಕ್ಷಣ ಇದೆ. ನೋಡ್ರಿ ಯಾವ್ಯಾವ ಅನ್ನೊಂದನ್ನು ಇನ್ನೊಂದ್ಸಲ ನೋಡೋಣ. ಕೆಂಪು ಬಣ್ಣ ಅಂದರೆ ಬಣ್ಣಕ್ಕೆ ಸಂಬಂಧಪಟ್ಟಂತೆ, ಬಣ್ಣಕ್ಕೆ ಸಂಬಂಧಪಟ್ಟಂತೆ ಒಂದು ಲಕ್ಷಣ, ಎತ್ತರಕ್ಕೆ ಸಂಬಂಧಪಟ್ಟಂತೆ ಒಂದು ಲಕ್ಷಣ. 2 ಲಕ್ಷಣಗಳಿವೆ. 2 ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಭಿನ್ನ ರೂಪಗಳನ್ನು ತೋರಿಸುವ ಸಸ್ಯಗಳಿವೆ. ಒಂದು ಕೆಂಪು ಹೂ ಬಿಡುವಂಥದ್ದ ಸಸ್ಯ ಇದ್ದರೆ, ಕೆಂಪು ಹೂಗೆ ಒಂದು ಕೆಂಪು ಬಣ್ಣದ ಹೂ ಇದ್ದರೆ, ಇನ್ನೊಂದು ಬಿಳಿ ಬಣ್ಣದ ಹೂವು ಇದೆ. ಅದೇ ರೀತಿಯಾಗಿ ಒಂದು ಎತ್ತರದ ಬಟಾಣಿ ಸಸ್ಯ ಇದ್ದರೆ, ಇನ್ನೊಂದು ಕುಬ್ಜ ಬಟಾಣಿ ಸಸ್ಯ ಇದೆ. ಅಂದರೆ 2 ಲಕ್ಷಣಗಳು ಆದರೆ 4 ಭಿನ್ನ ರೂಪಗಳು. ಹೌದಾ.
ಇವುಗಳಿಗೆ ಸಂಬಂಧಪಟ್ಟಂತೆ ಚಕ್ಕರ್ ಬೋರ್ಡನ್ನು ರಚಿಸಿ ತೋರಿಸ್ರಿ ಅಂತ ಹೇಳಲಾಗಿದೆ. ಸೊ ಹಾಗಾದರೆ ನಾವೀಗ F1 ತಳಿಪೀಳಿಗೆಯನ್ನು ಕಂಡುಹಿಡಿಯೋಣ. ಕೆಂಪು ಹೂ ಹೊಂದಿರುವ ಎತ್ತರದ ಬಟಾಣಿ ಸಸ್ಯ, ಬಿಳಿ ಹೂ ಹೊಂದಿರುವ ಕುಬ್ಜ ಬಟಾಣಿ ಸಸ್ಯ. ಇಲ್ಲಿ ಕೆಂಪು ಹೂ ಮತ್ತು ಎತ್ತರ ಇವೆರಡು ಏನಾಗಿವೆ, ಒಂದೇ ಗ್ರೂಪ್ನಲ್ಲಿ ಇವೆ, ಹೌದಾ? ಸೊ ಕೆಂಪು ಹೂ ಏನಿದೆ ಕ್ಯಾಪಿಟಲ್ ಆರ್ ಸೂಚಿಸುತ್ತೆ. ಆಮೇಲೆ ಎತ್ತರ ಅನ್ನೋದು ಏನು ತೋರಿಸ್ತಾ ಇದೆ, ಕ್ಯಾಪಿಟಲ್ ಟಿ ಅನ್ನೋದನ್ನು ತೋರಿಸ್ತಾ ಇದೆ. ಅದೇ ರೀತಿ ಬಿಳಿ ಹೂ ಏನು ತೋರಿಸ್ತದೆ, ಸ್ಮಾಲ್ ಆರು. ಆಮೇಲೆ ಕುಬ್ಜದ ಏನು ತೋರಿಸ್ತದೆ, ಸ್ಮಾಲ್ ಟಿ ತೋರಿಸ್ತಾ ಇದೆ. ಕೆಂಪು ಹೂ ಹೊಂದಿರುವ ಎತ್ತರದ ಬಟಾಣಿ ಸಸ್ಯ, ಬಿಳಿ ಹೂ ಹೊಂದಿರತಕ್ಕಂತಹ ಕುಬ್ಜ ಬಟಾಣಿ ಸಸ್ಯ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್. ಹೌದಾ? ಎರಡು ವಿಭಿನ್ನ ರೂಪಗಳಿದ್ದರೂ ಸಹ, ಎರಡು ಬೇರೆ ಬೇರೆ ಲಕ್ಷಣಗಳಿದ್ದರೂ ಸಹ, ಸೊ ಒಂದೇ ಗುಂಪಿನಲ್ಲಿ ಎರಡು ಬೇರೆ ಬೇರೆ ವಿಭಿನ್ನವಾಗಿರತಕ್ಕಂತಹ ಲಕ್ಷಣಗಳಿವೆ. ಕೆಂಪು ಹೂ ಮತ್ತು ಎತ್ತರದ ಬಟಾಣಿ ಸಸ್ಯ, ಬಿಳಿ ಹೂ ಮತ್ತು ಕುಬ್ಜ ಬಟಾಣಿ ಸಸ್ಯ ಅಲ್ಲ. ಸೊ ಈ ಲಿಂಗಾಣುಗಳಾಗುವಾಗ ಅವು ಸ್ವತಂತ್ರವಾಗಿ ಏನಾಗ್ತಾವೆ ಅಂತಂದ್ರೆ ವಿಂಗಡಣೆ ಆಗ್ತಾವೆ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಅಂದ್ರೆ ಕ್ಯಾಪಿಟಲ್ ಟಿ ಸಪ್ರೇಟ್ ಆಗ್ತದೆ ಮತ್ತು ಕ್ಯಾಪಿಟಲ್ ಆರ್ ಸಪ್ರೇಟಾಗಿ ಒಂದೇ ಲಿಂಗಾಣುಗಳಲ್ಲಿ ಎರಡು ಲಕ್ಷಣಗಳು ಬರ್ತಾವೆ. ಅದೇ ರೀತಿಯಾಗಿ ಬಿಳಿ ಹೂ ಹೊಂದಿರತಕ್ಕಂಥ ಕುಬ್ಜ ಬಟಾಣಿ ಸಸ್ಯದ ಲಿಂಗಾಣುಗಳನ್ನು ನೋಡಿದಾಗ ಸ್ಮಾಲ್ ಟಿ ಸ್ಮಾಲ್ ಆರ್ ಬರುತ್ತೆ. ಸೊ ಇವೆರಡುಗಳನ್ನು ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಕ್ಯಾಪಿಟಲ್ ಟಿ ಅಂತಕ್ಕಂಥ ಎತ್ತರವನ್ನು ಸೂಚಿಸಿದ್ರೆ, ಕ್ಯಾಪಿಟಲ್ ಆರ್ ಅಂತಕ್ಕಂಥ ಕೆಂಪು ಸಸ್ಯವನ್ನು ಸೂಚಿಸುತ್ತೆ, ಕೆಂಪು ಹೂ ಬಿಡ್ತಕ್ಕಂಥ ಸಸ್ಯ. ಸೊ ಎರಡೂ ಲಕ್ಷಣಗಳು ಒಂದೇ ಸಸ್ಯದಲ್ಲಿರೋದ್ರಿಂದ ಕೆಂಪು ಹೂ ಬಿಡ್ತಕ್ಕಂಥ ಎತ್ತರದ ಬಟಾಣಿ ಸಸ್ಯ ಅಂತೇಳಿ ನಾವು ಹೇಳ್ತೀವಿ. ಇನ್ನು ಇದಾದ ನಂತರ ಏನು ಮಾಡ್ತೀವಪ್ಪ ಅಂತಂದರೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸ್ತೀವಿ. ಈ F1 ತಳಿಪೀಳಿಗೆಯಲ್ಲಿ ದೊರೆತಿರತಕ್ಕಂತಹ ಏನು ಸಸ್ಯಗಳಿವೆ, ಈ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಸೊ ಕಾಂಬಿನೇಷನ್ಗಳನ್ನು ನೋಡ್ತಾ ಹೋಗೋಣ. ಲಿಂಗಾಣುಗಳು ಯಾವ್ಯಾವ ಸಿಗ್ತಾವಂತ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ ಸ್ಮಾಲ್ ಆರ್, ಸ್ಮಾಲ್ ಟಿ ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ ಸ್ಮಾಲ್ ಆರ್. ಸೊ ಹಾಗಾದರೆ ಇದನ್ನು ಬರ್ಕೊಳ್ಬೇಕಾದ್ರೆ ಅತಿ ಸರಳವಾದಂಥ ಒಂದು ವಿಧಾನ ಇದೆ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತಿದೆಯಲ್ಲ, ಇದರಲ್ಲಿ ಮೊದಲು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರನ್ನು ಕಾಂಬಿನೇಷನ್ ಮಾಡ್ಕೋಬೇಕು. ಆಮೇಲೆ ಕ್ಯಾಪಿಟಲ್ ಟಿ ಸ್ಮಾಲ್ ಆರನ್ನು ಕಾಂಬಿನೇಷನ್ ಮಾಡ್ಕೋಬೇಕು. ಆಮೇಲೆ ಸ್ಮಾಲ್ ಟಿ ಕ್ಯಾಪಿಟಲ್ ಆರನ್ನು ಕಾಂಬಿನೇಷನ್ ಮಾಡ್ಕೋಬೇಕು. ಆಮೇಲೆ ಲಾಸ್ಟ್ಗೆ ಏನು ಮಾಡ್ಬೇಕಂದ್ರೆ ಸ್ಮಾಲ್ ಟಿ ಸ್ಮಾಲ್ ಆರನ್ನು ಕಾಂಬಿನೇಷನ್ ಮಾಡ್ಕೋಬೇಕು. ಆವಾಗ ನಮ್ಗೆ ಇವು ಎಲ್ಲ ಲಿಂಗಾಣುಗಳು ಸಿಗ್ತಾವೆ. ಈ ಮೇಲೆ ಏನಿದಾವೆ ನೋಡ್ರಿ, ಗುರುತಿಸಿರ್ತಕ್ಕಂಥವುಗಳು ಏನಿದಾವಲ್ಲ, ಇವೆಲ್ಲ ಗಂಡು ಲಿಂಗಾಣುಗಳು ಅಂತ ಭಾವಿಸಿದ್ರೆ, ಕೆಳಗಡೆ ಏನಿವೆ ಇವೆಲ್ಲ ಹೆಣ್ಣು ಲಿಂಗಾಣುಗಳು ಅಂತೇಳಿ ಭಾವಿಸ್ತೀವಿ. ಆಮೇಲೆ ಇವುಗಳನ್ನು ಪರಸ್ಪರ ಸಂಕರಣಗೊಳಿಸಿದಾಗ ನಮಗೆ ಸಿಗ್ತಕ್ಕಂಥ ಕಾಂಬಿನೇಷನನ್ನು ತಾವು ಗಮನಿಸ್ಬೋದು ಚಕ್ಕರ್ ಬೋರ್ಡ್ನಲ್ಲಿ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್. ಸೊ ಇದೇ ರೀತಿಯಾಗಿ ಎಲ್ಲವುಗಳನ್ನು ಕಾಂಬಿನೇಷನ್ ಮಾಡಿದಾಗ ನಾವು ಗಮನಿಸ್ತಕ್ಕಂತಹ ಅಂಶಗಳೇನಂತ ನೋಡ್ತಾ ಹೋಗೋಣ. ಸೊ ಕೆಂಪು ಹೂ ಬಿಡ್ತಕ್ಕಂಥ ಎತ್ತರದ ಬಟಾಣಿ ಸಸ್ಯಗಳು 9 ಸಿಗ್ತಾವೆ ನಮಗೆ. ಆಮೇಲೆ ಬಿಳಿ ಹೂವನ್ನು ಬಿಡ್ತಕ್ಕಂತಹ ಬಿಳಿ ಹೂ ಬಿಡ್ತಕ್ಕಂಥ ಎತ್ತರದ ಬಟಾಣಿ ಸಸ್ಯಗಳು 3 ಸಿಗ್ತಾವೆ. ಕೆಂಪು ಹೂ ಬಿಡ್ತಕ್ಕಂತಹ ಕುಬ್ಜ ಬಟಾಣಿ ಸಸ್ಯಗಳು 3 ಸಿಗ್ತಾವೆ. ಬಿಳಿ ಹೂ ಬಿಡ್ತಕ್ಕಂತಹ ಕುಬ್ಜ ಬಟಾಣಿ ಸಸ್ಯ 1 ಸಿಗುತ್ತೆ. ಸೊ ಆದ್ದರಿಂದ ದ್ವಿತಳೀಕರಣದ ವ್ಯಕ್ತರೂಪ ಅನುಪಾತ ಎಷ್ಟು ಅಂತಂದ್ರೆ 9:3:3:1 ಅನ್ನುವಂಥದ್ದು. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ತಾವು ಅನುವಂಶೀಯತೆಯ ಪಾಠದಲ್ಲಿ 2025 ಮಾರ್ಚ್ ಏಪ್ರಿಲ್ನಲ್ಲಿ ನಡೀತಕ್ಕಂತಹ ವಿಜ್ಞಾನ ಪರೀಕ್ಷೆಯ ಅತಿ ಮುಖ್ಯವಾಗಿರತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ರಿ. ಸೊ ಇಷ್ಟನ್ನು ಕಲಿತ ನಂತರ ನಿಮಗೆ ಯಾವುದೇ ರೀತಿಯಾದಂತಹ ಸಂಶಯಗಳು ಇರೋದಿಲ್ಲ ಅಂತ ನಾನು ಅಂದ್ಕೊತೀನಿ. ಸೊ ಇದೇ ರೀತಿಯ ವಿಡಿಯೋಗಳನ್ನು ಪ್ರತಿ ಪಾಠಕ್ಕೂ ಸಹ ನಾನು ಮಾಡ್ತಾಯಿದ್ದೀನಿ. ಅವುಗಳನ್ನು ಮಿಸ್ ಮಾಡಬೇಡಿ, ಯಾಕಂದರೆ ಅವೆಲ್ಲವುಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿವೆ. ಸೊ ಈಗ ಸದ್ಯ ನಾನು ಅನುವಂಶೀಯತೆ ಪಾಠದಲ್ಲಿ ಏನೇನು ವಿಷಯಗಳನ್ನು ಕವರ್ ಮಾಡಿದ್ದೀನಲ್ಲ, ಈ ಎಲ್ಲ ಅಂಶಗಳು ವಾರ್ಷಿಕ ಪರೀಕ್ಷೆಗೆ 100% ಬರ್ತಾವೆ. ಸೊ ಆದ್ದರಿಂದ ಮಕ್ಕಳು ಯಾವಗಳನ್ನು ಮಿಸ್ ಮಾಡುವಂತಿಲ್ಲ, ಹೌದಾ? ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಮತ್ತೇನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕಮೆಂಟ್ ಮಾಡಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಅದಕ್ಕೊಂದು ಚಿಕ್ಕದಾದಂಥ ವಿಡಿಯೋ ಮಾಡಿ ನಿಮಗೆ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ಮುಂದಿನ ವಿಡಿಯೋಗಳಿಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿ ಆಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.